ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳು. ಕರ್ನಾಟಕದಲ್ಲಿ ಆರಂಭವಾದ ಮೊದಲ ಕಾಲೇಜು ಯಾವುದಪ್ಪ ಅಂದರೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಕರ್ನಾಟಕದಲ್ಲಿ ಆರಂಭವಾದಂಥ ಮೊದಲ ಕಾಲೇಜಾಗಿದೆ. ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಅಂದರೆ ಎಂ ವೆಂಕಟಕೃಷ್ಣಯ್ಯ. ವೆಂಕಟಕೃಷ್ಣಯ್ಯ ಏನಿದ್ದಾರೆ ಅವರು ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಅಂತೇಳಿ ಕರೀತಾರೆ. ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವಪ್ಪ ಅಂದರೆ ಸಿರಸ್ ಮೋಡಗಳು ಮಳೆಯನ್ನು ಉಂಟು ಮಾಡ್ತವೆ. ಇನ್ನು ಪಾದರಸದ ಅದಿರನ್ನು ಏನಂತ ಕರೀತಾರೆ ಅಂದರೆ ಸಿನ್ನಾಬಾರ್ ಅನ್ನುವಂಥದ್ದು ಪಾದರಸದ ಅದಿರಾಗಿದೆ. ನ್ಯೂಟನ್ ಚಲನೆಯ ಒಂದನೇ ನಿಯಮ ಏನು ಹೇಳುತ್ತೆ ಅಂದರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಜಡತ್ವಕ್ಕೆ ಸಂಬಂಧಿಸಿದೆ. ಅಂದರೆ ಒಂದು ವಸ್ತುವು ಬಲಪ್ರಯೋಗ ಆಗದ ಹೊರತು ಅದು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ ಅನ್ನುವಂಥದ್ದು ನ್ಯೂಟನ್ ಚಲನೆಯ ಒಂದನೇ ನಿಯಮ ಆಗಿರ್ತದೆ. ಇನ್ನು ನ್ಯೂಟನ್ ಚಲನೆಯ ಎರಡನೇ ನಿಯಮ ಬರ್ತದೆ ವೇಗ, ವೇಗೋತ್ಕರ್ಷ ಮತ್ತು ದ್ರವ್ಯಕ್ಕೆ ಸಂಬಂಧಿಸಿದಂಥದ್ದು ನ್ಯೂಟನ್ ಚಲನೆಯ ಎರಡನೇ ನಿಯಮ ಆಗಿದೆ. ಇನ್ನು ನ್ಯೂಟನ್ ಚಲನೆಯ ಮೂರನೆಯ ನಿಯಮ ಕ್ರಿಯೆ ಮತ್ತು ಪ್ರತಿಕ್ರಿಯೆಗೆ ಸಂಬಂಧಿಸಿದೆ. ಅಂದರೆ ಪ್ರತಿಯೊಂದು ವಸ್ತುವಿಗೂ ಕೂಡ ಪ್ರತಿಯೊಂದಕ್ಕೂ ಕ್ರಿಯೆಗೆ ಮತ್ತು ವಿರೋಧವಾದಂಥ ಮತ್ತು ಸಮನಾದಂಥ ಪ್ರತಿಕ್ರಿಯೆ ಇರುತ್ತೆ. ಪ್ರತಿಯೊಂದು ಕ್ರಿಯೆಗೂ ಸಮವಾದ ಮತ್ತು ವಿರುದ್ಧವಾದಂಥ ಪ್ರತಿಕ್ರಿಯೆ ಇರ್ತದೆ ಅನ್ನುವಂಥದ್ದು ನ್ಯೂಟನ್ ಚಲನೆಯ ಮೂರನೇ ನಿಯಮ ಆಗ್ತದೆ. ಇನ್ನು ಮೂತ್ರಜನಕಾಂಗದಲ್ಲಿರುವಂಥ ಕಲ್ಲುಗಳಿಗೆ ಕಾರಣವಾದಂಥ ಲವಣಗಳು ಯಾವಪ್ಪ ಅಂದರೆ ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನುವಂಥದ್ದು CaC2O4 ಅಂತೇಳಿ ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನುವಂಥದ್ದು ಮೂತ್ರಜನಕಾಂಗದಲ್ಲಿ ಉಂಟಾಗುವಂಥ ಕಲ್ಲುಗೆ ಕಾರಣವಾದಂಥ ಲವಣ ಆಗಿರ್ತದೆ. ಇನ್ನು ಭಾರವಾದ ಜಲ ಯಾವುದು ಅಂದರೆ ಡ್ಯೂಟೀರಿಯಂ ಆಕ್ಸೈಡ್ D2O ಅಂತ ಹೇಳಿ ಕರಿತೀವಿ. ಡ್ಯೂಟೀರಿಯಂ ಆಕ್ಸೈಡ್ ಭಾರ ಜಲ ಆಗಿದೆ. ಇನ್ನು ಧರ್ಮಸ್ಥಳದ ಹಳೆಯ ಹೆಸರೇನು ಅಂದರೆ ಕುಡುಮ ಅನ್ನುವಂಥದ್ದು ಧರ್ಮಸ್ಥಳದ ಹಳೆಯ ಹೆಸರಾಗಿದೆ. ಇನ್ನು 5 ಸಮುದ್ರಗಳ ನಾಡು ಅಂಥೇಳಿ ಯಾವುದನ್ನು ಕರೀತಾರೆ ಅಂದರೆ ಆಸ್ಟ್ರೇಲಿಯಾ ಖಂಡವನ್ನು 5 ಸಮುದ್ರಗಳ ನಾಡು ಅಂಥೇಳಿ ಕರೀತಾರೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು ರಾಜ್ಯ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಹೊಂದಿರುವಂಥ ನಮ್ಮ ಭಾರತದ ರಾಜ್ಯ ಆಗಿದೆ. ಇನ್ನು ನಾವು ನೋಡೋದಾದರೆ ಕೃಷ್ಣದೇವರಾಯನ ವಂಶ ಯಾವುದು ಅಂದರೆ ಇದು ವಿಜಯನಗರ ವಂಶದಲ್ಲಿ ತುಳುವ ವಂಶ ಅಂತೇಳಿ ಬರ್ತದೆ. ಆ ತುಳುವ ವಂಶಕ್ಕೆ ಸೇರಿದವನು ನಮ್ಮ ಕೃಷ್ಣದೇವರಾಯ. ಇನ್ನು IPC ಇದರ ಒಂದು ಪೂರ್ಣ ರೂಪ ಅಂದರೆ ಇಂಡಿಯನ್ ಪೆನಲ್ ಕೋಡ್ ಅಂತೇಳಿ. ಇಂಡಿಯನ್ ಪೆನಲ್ ಕೋಡ್ ಅನ್ನುವಂಥದ್ದು IPCಯ ಪೂರ್ಣ ರೂಪವಾಗಿದೆ. ಇನ್ನು ಆಫ್ಘಾನಿಸ್ತಾನದ ಹಳೆಯ ಹೆಸರೇನು ಅಂದರೆ ಗಾಂಧಾರ ಅನ್ನುವಂಥದ್ದು ಹೆಸರು ಏನಿದೆ ಅದು ಆಫ್ಘಾನಿಸ್ತಾನದ ಹಳೆಯ ಹೆಸರಾಗಿದೆ. ಇನ್ನು ಕರ್ನಾಟಕದ ತೊಗರಿಯ ಕಣಜ ಅಂಥೇಳಿ ಯಾವ ಒಂದು ಜಿಲ್ಲೆಯನ್ನು ಕರೀತಾರೆಪ್ಪ ಅಂದರೆ ಗುಲ್ಬರ್ಗ ಜಿಲ್ಲೆಯನ್ನು ಕರ್ನಾಟಕದ ತೊಗರಿಯ ಕಣಜ ಅಂಥೇಳಿ ಕರೀತಾರೆ. ಇನ್ನು BS ಸುಬ್ಬಮ್ಮ ಅವರ ಕಾವ್ಯನಾಮ ಯಾವುದು? BS ಸುಬ್ಬಮ್ಮ ಅವರ ಕಾವ್ಯನಾಮ ವಾಣಿ ಅನ್ನುವಂಥದ್ದು BS ಸುಬ್ಬಮ್ಮ ಅವರ ಕಾವ್ಯನಾಮ ಆಗಿದೆ. ಇನ್ನು ಗಾಜರನ್ನು ಕತ್ತರಿಸಲು ಉಪಯೋಗಿಸುವಂಥ ವಸ್ತು ಯಾವುದಪ್ಪ ಅಂದರೆ ಅದು ಸಿಲಿಕಾನ್ ಕಾರ್ಬೈಡ್ ಅನ್ನುವಂಥ ವಸ್ತು ಏನಿದೆ ಅದರಿಂದ ಗಾಜನ್ನು ಕತ್ತರಿಸ್ತಾರೆ. ಇನ್ನು ಕರ್ನಾಟಕದಲ್ಲಿ ಪ್ರತ್ಯೇಕ ಕೃಷಿ ಬಜೆಟನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಕೃಷಿ ಬಜೆಟನ್ನು ಪ್ರಪ್ರಥಮ ಬಾರಿಗೆ ಮಂಡಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ. ಇದಿಷ್ಟು ಇವತ್ತಿನ ಸಾಮಾನ್ಯ ಜ್ಞಾನ ವಿಷಯಗಳು. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಸಾಮಾನ್ಯ ಜ್ಞಾನ ವಿಷಯಗಳೊಂದಿಗೆ ಸಿಗ್ತೇನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.